ಬೆಂಗಳೂರಿಂದ ಮೈಸೂರು, ಮಂಗಳೂರು, ತುಮಕೂರು ಕಡೆಗೆ ನೀವೇನಾದರೂ ರೈಲ್ನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಈ ಒಂದು ತಿಂಡಿಯನ್ನು ಎಲ್ಲರೂ ತಿಂದೇ ಇರ್ತೀರ. ಹೌದು, ನಿಮ್ಮ ಊಹೆ ಕರೆಕ್ಟಾಗೇ ಇದೆ. ನಾನು ಮಾತಾಡ್ತಾ ಇರೋದು ಮದ್ದೂರು ವಡೆ ಬಗ್ಗೆ. ನಿಮಗೆ ಗೊತ್ತಿದೆಯಾ, ಈ ಮದ್ದೂರು ವಡೆಗೆ ಸರಿಸುಮಾರು 107 ವರ್ಷಗಳ ಇತಿಹಾಸವಿದೆ. ಈ ವಡೆಗೆ ಮದ್ದೂರು ವಡೆ ಎಂಬ ಹೆಸರು ಹೇಗೆ ಬಂತು? ಈ ವಡೆ ತಯಾರಾಗಿದ್ದು ಹೇಗೆ? ಫೇಮಸ್ ಮದ್ದೂರು ವಡೆಯ ಇತಿಹಾಸ ಗೊತ್ತಾ ನಿಮಗೆ? ನೋಡೋಣ ಬನ್ನಿ. ಏಪ್ರಿಲ್ 1917ರಲ್ಲಿ ಶ್ರೀ ರಾಮಚಂದ್ರ ಬುದಿಯಾ ಅನ್ನೋರು ವೆಜಿಟೇರಿಯನ್ ಟಿಫನ್ ರೂಮ್ ಅಂತ ಒಂದು ರಿಫ್ರೆಶ್ಮೆಂಟ್ ಸೆಂಟರ್ನ ಮದ್ದೂರು ರೈಲ್ವೆ ಸ್ಟೇಷನಲ್ಲಿ ಇಟ್ಕೊಂಡಿದ್ರು. ಆ ಕಾಲಘಟ್ಟದಲ್ಲಿ ಮದ್ದೂರು ಮುಖಾಂತರ ಹೋಗುವ ಸ್ಟೀಮ್ ಇಂಜಿನ್ಗಳೆಲ್ಲವೂ ಮದ್ದೂರಲ್ಲೇ ಬ್ರೇಕ್ ತಗೋತಾ ಇತ್ತು. ಆ ಬ್ರೇಕ್ ಸಮಯದಲ್ಲಿ ಪ್ರಯಾಣಿಕರೆಲ್ಲರೂ ಹೋಗ್ತಾ ಇದ್ದು ಇದೇ ವೆಜಿಟೇರಿಯನ್ ರಿಫ್ರೆಶ್ಮೆಂಟ್ ರೂಮ್ಗೆ. ಒಮ್ಮೆ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆಗ ರಾಮಚಂದ್ರ ಬುದಿಯಾ ಅವರು ಇದೇ ವಡೆಯನ್ನು ಚಪಾತಿ ಆಕಾರದಲ್ಲಿ ತಟ್ಟಿ ಎಣ್ಣೆಯಲ್ಲಿ ಕರೆದು ಕೊಡ್ತಾರೆ. ಆ ವಡೆಯನ್ನು ತಿಂದ ಜನರು ತುಂಬ ಇಷ್ಟಪಟ್ಟು ವಡೆ ಹೆಸರೇನು ಅಂತ ಕೇಳ್ತಾರೆ. ಆಗ ರಾಮಚಂದ್ರ ಬುದಿಯಾ ಅವರು ಆ ಊರಿನ ಹೆಸರನ್ನು ಸೇರಿಸಿ ಮದ್ದೂರು ವಡೆ ಅಂತ ಹೇಳ್ತಾರೆ. ಬನ್ನಿ ಆಗಿದ್ರೆ ಈ ಮದ್ದೂರು ವಡೆ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ರೈನ್ಬೋ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಕರ್ನಾಟಕದ ಖಾದ್ಯ ಮದ್ದೂರು ವಡೆ ಮಾಡುವ ವಿಧಾನ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೆಂದರೆ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಕಡಲೆಬೀಜ, ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಎಣ್ಣೆ ಮತ್ತು ಉಪ್ಪು. ಆಪ್ಷನಲ್ ಆಗಿ ಜೀರಿಗೆ ಮತ್ತು ಬಿಳಿ ಎಳ್ಳನ್ನು ಸಹ ಹಾಕೋತಾರೆ. ಹಾಗೆಯೇ ನೀವು ಗೋಡಂಬಿ ಬೇಕಂದ್ರೂ ಸಹ ಉಪಯೋಗಿಸ್ಕೋಬಹುದು. ಈಗ ಮದ್ದೂರು ವಡೆಯನ್ನು ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲಿಗೆ 3ರಿಂದ 4 ಈರುಳ್ಳಿಯನ್ನು ಮೀಡಿಯಂ ಸೈಜ್ ಅಂದರೆ ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ನಂತರ ಕಡಲೆ ಬೀಜವನ್ನು ತರತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಹಾಗೆ 1 ಇಂಚು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಂತರ 3ರಿಂದ 4 ಹಸಿರು ಮೆಣಸಿನಕಾಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಒಂದು ಪಾತ್ರೆಯಲ್ಲಿ ಮೀಡಿಯಂ ಸೈಜ್ನಲ್ಲಿ ಕಟ್ ಮಾಡಿರೋ ಈರುಳ್ಳಿ, ಹಸಿ ಶುಂಠಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಕರಿಬೇವು ಈ ಎಲ್ಲ ಪದಾರ್ಥಗಳಿಗೆ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಕಲಿಸಬೇಕು. ಈ ಮಿಶ್ರಣಕ್ಕೆ ಈ ಗಾತ್ರದ ಕಪ್ನಲ್ಲಿ 1 ಕಪ್ ರವೆ ಅಂದರೆ ಉಪ್ಪಿಟ್ಟು ಮಾಡುವ ಮೀಡಿಯಂ ಸೈಜ್ ರವೆಯನ್ನು ಸೇರಿಸ್ಕೋಬೇಕು. ಹಾಗೆಯೇ 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಕೊನೆಯದಾಗಿ ಕಡಲೆ ಬೀಜ ಪುಡಿಯನ್ನು ಸಹ ಸೇರಿಸಿ 2ರಿಂದ 3 ಚಮಚ ಕಾದಿರುವ ಎಣ್ಣೆ ಹಾಗೂ ಸ್ವಲ್ಪ ನೀರನ್ನು ಸೇರಿಸಿ ಹದವಾಗಿ ಕಲಸಿ. ಇನ್ನು ಈ ರೀತಿ ಮಾಡುವ ಮದ್ದೂರು ವಡೆ ತುಂಬಾನೇ ರುಚಿಕರವಾಗಿರುತ್ತೆ. ಹಾಗೆ ನೀವು ಒಂದು ವಾರದ ಗಟ್ಟಲೆ ಕೂಡ ಇಟ್ಕೊಂಡು ತಿನ್ನಬಹುದು. ಬಹಳ ಸುಲಭವಾಗಿ ಹಾಗೂ ಕ್ವಿಕ್ ಆಗಿ ಮಾಡುವ ಒಂದು ಈವ್ನಿಂಗ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನು ಈ ಈವ್ನಿಂಗ್ ಸ್ನ್ಯಾಕ್ ಅಂದರೆ ಮದ್ದೂರು ವಡೆ ಇಷ್ಟ ಆಗದೆ ಇರೋರು ಯಾರಿದ್ದಾರೆ ಹೇಳಿ? ಈಗ ಒಂದು ಕಡೆ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಕಾಯೋಕೆ ಇಡೋಣ. ಹಾಗೆ ಇನ್ನೊಂದು ಕಡೆ ಈ ಮಿಶ್ರಣವನ್ನು ಒಂದು ಮೀಡಿಯಂ ಸೈಜ್ ನಿಂಬೆ ಹಣ್ಣಿನ ಗಾತ್ರದಲ್ಲಿ ಉಂಡೆ ಕಟ್ಟಿಕೊಳ್ಳೋಣ. ಈ ಮಿಶ್ರಣದಲ್ಲಿ ಸುಮಾರು 12ರಿಂದ 15 ಮದ್ದೂರು ವಡೆಯನ್ನು ಮಾಡಬಹುದು. ಹಾಗೆಯೇ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ನೀವು ಉಂಡೆ ಕಟ್ಟಿಕೊಂಡಿರುವ ಮಿಶ್ರಣವನ್ನು ನಿಮಗೆ ಬೇಕಾಗಿರುವ ಸೈಜ್ನಲ್ಲಿ ನೀವು ತಟ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿರೋ ಕಾದಿರುವ ಎಣ್ಣೆಗೆ ನೀವು ತಟ್ಟಿರುವ ಮದ್ದೂರು ವಡೆಯನ್ನು ಒಂದೊಂದಾಗಿ ಬಿಡ್ತಾ ಹೋಗಿ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ವಡೆಯನ್ನು ಫ್ರೈ ಮಾಡ್ತಾ ಹೋಗಿ. ಈಗ ಎಲ್ಲ ಉಂಡೆಗಳನ್ನು ತಟ್ಟಿ ಒಂದೊಂದಾಗಿ ಫ್ರೈ ಮಾಡಿ. ನೋಡಿ, ಇದು ಹೊರಗಡೆಯಿಂದ ತುಂಬ ಕ್ರಿಸ್ಪಿಯಾಗಿ ಹಾಗೂ ಒಳಗಡೆಯಿಂದ ತುಂಬ ಸಾಫ್ಟ್ ಆಗಿ ತಿನ್ನಲು ತುಂಬ ರುಚಿಕರವಾದ ಮದ್ದೂರು ವಡೆ ತಯಾರಾಗಿದೆ. ಯುನಿಸೆಫ್ ವರದಿಯ ಪ್ರಕಾರ 2018ರಲ್ಲಿ 5 ವರ್ಷದೊಳಗಿನ 8 ಲಕ್ಷ ಮಕ್ಕಳು ಹಸಿವಿನಿಂದ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗೆ 20 ಕೋಟಿಗೂ ಹೆಚ್ಚು ಭಾರತೀಯರು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಮಲಗ್ತಿದ್ದಾರೆ. ಹಾಗೆ ದಿನಕ್ಕೆ 7,000ಕ್ಕೂ ಹೆಚ್ಚು ಭಾರತೀಯರು ಹಸಿವಿನಿಂದ ಸಾಯುತ್ತಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ 25 ಲಕ್ಷ ಭಾರತೀಯರು ಹಸಿವಿನಿಂದ ಸಾಯ್ತಾ ಇದ್ದಾರೆ. ಸೊ ಹಾಗಾಗಿ ಅನಾವಶ್ಯಕವಾಗಿ ಆಹಾರವನ್ನು ವ್ಯರ್ಥ ಮಾಡೋದು ಬೇಡ. ಗರಿಗರಿಯಾದ ಸ್ಪೆಷಲ್ ಮದ್ದೂರು ವಡೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.